ಆಚೆ ಕಡೆ ಫೀಲ್ಡ್ ಅಲ್ಲಿ ಹೋಗ್ತಿದ್ದಂಗೆ ಇದೊಂದು ನಮಗೆ ಬಿಗ್ ಕ್ವಶನ್. ಸರ್ ಇವತ್ತು ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಕಂಪ್ನಿಗಳು ಬಂದು ಆತರ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ನ ಮಾಡಿರುತ್ತೆ ಸ್ನೇಹಿತರೆ. ಹಾಗಾದ್ರೆ ನಾವು ಮಾಡ್ತಾ ಇರುವಂತ ಬಿಸ್ನೆಸ್ ಏನಿದು ಆಕ್ಚುಲಿ ಹೇಗ್ ವರ್ಕ್ ಆಗತ್ತೆ ಸ್ನೇಹಿತರೆ? ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ಒಂದು ಸ್ಕ್ರೀನ್ ನ ಅಬ್ಸರ್ವ್ ಮಾಡಿ. ಯಾಕೆ ಅಬ್ಸರ್ವ್ ಮಾಡ್ಬೇಕು ನೋಡಿ, ಒಂದು ಕಂಪ್ನಿ ಪ್ರಾಡಕ್ಟ್ ನನಗೆ ಸಿಗುತ್ತೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ಕಸ್ಟಮರ್ ಗೆ ನೇರವಾಗಿ ಪ್ರಾಡಕ್ಟ್ ತಲುಪ್ತಾ ಇಲ್ಲ. ಸೊ ನಿಮ್ಗೆ ಗೊತ್ತಿದೆ, ಒಂದು ಕಂಪ್ನಿ ಪ್ರಾಡಕ್ಟ್ ರೆಡಿ ಆಯ್ತು ಅಂತ ಹೇಳಿದ್ರೆ C&F ಏಜೆಂಟ್ ಹತ್ರ, ಡಿಸ್ಟ್ರಿಬ್ಯೂಟರ್ ಹತ್ರ, ಡೀಲರ್ ಹತ್ರ, ಹೋಲ್ಸೇಲರ್ ಹತ್ರ, ರಿಟೇಲರ್ ಹತ್ರ, ದೆನ್ ಫೈನಲಿ ಸ್ನೇಹಿತರೆ ಕಸ್ಟಮರ್ ಹತ್ರ ಬರುವಂತ ಸಿಸ್ಟಮ್. ಸ್ನೇಹಿತರೆ ಇದ್ರ ಮಧ್ಯೆ ಒಂದು ಬಿಗ್ ಡ್ರಾಮಾ ಅಥವಾ ಬಿಗ್ ನೆಗೆಟಿವ್ ಅಥವಾ ಬಿಗ್ ಸುಳ್ಳು ಹೇಳೋ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಅದು ಅಡ್ವರ್ಟೈಸ್ಮೆಂಟ್. ಸ್ನೇಹಿತರೆ ಇವತ್ತು ಯಾವ ಮಟ್ಟಕ್ಕೆ ಅಡ್ವರ್ಟೈಸ್ಮೆಂಟ್ ಅವ್ರು ಇದಾರೆ ಅಂತ ಹೇಳಿದ್ರೆ ಸ್ನೇಹಿತರೆ MS ಧೋನಿ ಬಂದ್ಬಿಟ್ಟು ಹೇಳ್ತಾರೆ ನಿಮ್ಮ ಬೈಕಿಗೆ ಇಂತ ಆಯಿಲ್ ನ ಹಾಕಿ ಅಂತ. ಸ್ನೇಹಿತರೆ ಧೋನಿಗೆ ಕ್ರಿಕೆಟ್ ಬಗ್ಗೆ ಗೊತ್ತು ಬಿಟ್ರೆ ಅವನಿಗೆ ಬೈಕ್ ಇಂಜಿನ್ ಬಗ್ಗೆ ಗೊತ್ತಿಲ್ಲ ಸ್ನೇಹಿತರೆ. ಸೊ ಇವತ್ ನೋಡ್ರಿ ಯಾವುದೇ ಅವ್ರಿಗೆ ಸಂಬಂಧನೇ ಇರಲ್ಲ, ಅವ್ರಿಗೆ ಗೊತ್ತೇ ಇರೋದಿಲ್ಲ, ಆದ್ರೂ ಕೂಡ ಅರ್ನ್ ಮಾಡ್ಬೇಕು. ಸೊ ಒಂದ್ ಆಡ್ ಇಂದ 1000 ಕೋಟಿ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಪ್ರಾಡಕ್ಟ್ ಗೆ ದುಡ್ಡು ಕೊಡ್ತಾ ಏನಪ್ಪಾ ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್. ಸೊ ಇಂತ ಒಂದು ಅಡ್ವರ್ಟೈಸ್ಮೆಂಟ್ ಇಂದ ಇವತ್ತು ನಾವು ಮೋಸ ಹೋಗ್ತಾ ಇದೀವಿ. ಸೊ ಇದರಿಂದ 100% ಲಾಸ್ ಆಗ್ತಾ ಇರೋದು ಯಾರಿಗೆ? ನಿಮ್ಮಂತ ಸಾಮಾನ್ಯ ಜನರಿಗೆ ಸ್ನೇಹಿತರೆ. ಇವ್ರು ಯಾರಿಗೂ ಲಾಸ್ ಆಗ್ತಾ ಇಲ್ಲ. ಅಡ್ವರ್ಟೈಸ್ಮೆಂಟ್ ಮಾಡೋರ್ಗೆ, ರಿಟೇಲ್ ಮಾಡೋರ್ಗೆ, ಹೋಲ್ಸೇಲ್, ಡೀಲರ್, ಡಿಸ್ಟ್ರಿಬ್ಯೂಟರ್, ಕಂಪ್ನಿ ಯಾರಿಗೂ ತೊಂದರೆ ಆಗ್ತಿಲ್ಲ ಸ್ನೇಹಿತರೆ. ಅಲ್ಟಿಮೇಟ್ ತೊಂದರೆ ಆಗ್ತಿರೋದು ಒಬ್ಬ ಕಸ್ಟಮರಿಗೆ. ಸೊ ಹಾಗಾದ್ರೆ ನಾವ್ ಮಾಡ್ತಾರಂತ ಬಿಸ್ನೆಸ್ ಏನು? ಸೊ ಇದು ಟ್ರೆಡಿಷನಲ್ ಆಯ್ತು. ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ? ಸೊ ಡೈರೆಕ್ಟ್ ಸೆಲ್ಲಿಂಗ್ ವರ್ಕ್ ಆಗುತ್ತೆ ಸ್ನೇಹಿತರೆ. ಕಂಪನಿಯಿಂದ ಒಬ್ಬ ಡಿಸ್ಟ್ರಿಬ್ಯೂಟರ್ ಅಥವಾ ಡೀಲರ್ ಅಥವಾ ಡೈರೆಕ್ಟ್ ಸೆಲ್ಲರ್, ಸೊ ನೇರವಾಗಿ ಸ್ನೇಹಿತರೆ ಕಸ್ಟಮರ್ ಗೆ ಪ್ರಾಡಕ್ಟ್ ಕೊಡುವಂತ ಸಿಸ್ಟಮ್. ಸೊ ಇಲ್ಲಿ ಯಾಕೆ ಈ ಬಿಸ್ನೆಸ್ ಬೂಮ್ ಆಗುತ್ತೆ, ಯಾಕೆ ನೀವು ಈ ಬಿಸ್ನೆಸ್ ಒಳಗಡೆ ಇರ್ಬೇಕು ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಆಡ್ ನೋಡ್ಕೊಂಡು ಯಾರು ಪ್ರಮೋಟ್ ಮಾಡೋದನ್ನ ನೋಡ್ಕೊಂಡು ಅವ್ರು ಏನೇ ಸುಳ್ಳು ಹೇಳಿದ್ರು ತಗೊಳ್ಳೋಂತ ಒಂದು ಟೈಮ್ ಇತ್ತು ಸ್ನೇಹಿತರೆ. ಬಟ್ ಇವತ್ತು ಜನಗಳ ಮನಸ್ಥಿತಿ ಚೆನ್ನಾಗಿದೆ. ಜನಗಳು ಇವತ್ತು ಎಜುಕೇಟೆಡ್ ಆಗಿದ್ದಾರೆ, ಪ್ರತಿಯೊಬ್ರು ಎಜುಕೇಟೆಡ್ ಆಗಿದ್ದಾರೆ. ಸೊ ಇವತ್ತು ಕ್ವಶನ್ ಬೆಳೆಸ್ಕೊಳ್ಳುವಂತ ಮನೋಭಾವನೆ ಪ್ರತಿಯೊಬ್ರಲ್ಲಿ ಹುಡ್ತಾ ಇದೆ. ಯಾಕಿದು, ಏನಿದು, ಇವತ್ತು ಕ್ವಶನ್ ಮಾಡ್ತಾರೆ ಸ್ನೇಹಿತರು. ಪ್ರತಿಯೊಂದು ಗೂಗಲ್ ಇದೆ, ಪ್ರತಿಯೊಂದು ಇವತ್ತು ಕಮ್ಯುನಿಕೇಶನ್ ಯುಗ ಇದು. ಸೊ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನೇರವಾಗಿ ಕಸ್ಟಮರ್ ಗೆ ಕ್ವಾಲಿಟಿ ಪ್ರಾಡಕ್ಟ್ ಬರೋದ್ರಿಂದ ಮುಂದಿನ ದಿನದಲ್ಲಿ ಸೊ ಪ್ರತಿಯೊಬ್ರು ಕೂಡ ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ಪ್ರತಿಯೊಬ್ರು ಕಸ್ಟಮರ್ ಪ್ರಾಡಕ್ಟ್ ನ ತಗೊಂತಾರೆ. ಇದರಿಂದ ಕಸ್ಟಮರ್ ಗೆ ತುಂಬಾ ಬೆನಿಫಿಟ್ ಆಗುತ್ತೆ ಸ್ನೇಹಿತರೆ. ಸೊ ಯಾವ್ದೇ ತರ ಫೇಕ್ ಪ್ರಾಡಕ್ಟ್ ಗಳು ಬರೋದಿಲ್ಲ, ಯಾವ್ದೇ ರೀತಿ ಕೆಮಿಕಲ್ ಪ್ರಾಡಕ್ಟ್ ಗಳು ಬರೋದಿಲ್ಲ. ಸೊ ಇವತ್ತು ಫೇರ್ ಅಂಡ್ ಲವ್ಲಿ ಹೇಳ್ತಾರೆ 8 ದಿನಕ್ಕೆ ಬೆಳ್ಳಗಾಗ್ತಾರೆ. 8 ದಿನಕ್ಕೆ ಬೆಳ್ಳಗಾದವ್ರು ಎಲ್ಲಿದ್ದಾರೆ? ಸೊ ಸಂತೂರ್ ಸೋಪ್ ಹಚ್ಚೋದ್ರಿಂದ ಹೆಂಗಾಗ್ತಾರೆ? ಸೊ ಯಾರು ಹೆಂಗಾಗಿದ್ದಾರೆ ಸ್ನೇಹಿತರೆ? ಇಲ್ಲ, ಯಾರು ಇಲ್ಲ, ಎಲ್ಲ ಫೇಕ್. ಬೂಸ್ಟ್ ಇಸ್ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತಾರೆ. ಸೊ ಒಂದು ಏನು ಬರೀ ಚಾಕ್ಲೇಟ್ ಫ್ಲೇವರ್ ಇರುವಂತ ಬೂಸ್ಟ್ ನ ಕುಡ್ಕೊಂಡು ಆ ಲೆವೆಲ್ಗೆ ಫಿಸಿಕಲ್ ಸ್ಟ್ರೆಂತ್ ಇರೋ ಚಾನ್ಸೇ ಇಲ್ಲ. ಸೊ ಇದೆಲ್ಲದು ಕೂಡ ಫೇಕ್ ಅಂತ ಗೊತ್ತು. ಆ ಫೇಕ್ ಆದ್ರೂ ಕೂಡ ನಾವು ಯೂಸ್ ಮಾಡ್ತಾ ಇದರಿಂದ ಕಸ್ಟಮರ್ ಗೆ ಹಾಳಾಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಈ ಡೈರೆಕ್ಟ್ ಸೆಲ್ಲಿಂಗ್ ಅನ್ನು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಸ್ನೇಹಿತರೆ. ಅದೇ ರೀತಿ ಈ ಒಂದು ಬಿಸ್ನೆಸ್ ನ ಬೇರೆ ಕಂಟ್ರಿಗಳಲ್ಲಿ ತುಂಬಾ ಡೆವಲಪ್ಡ್ ಕಂಟ್ರಿಗಳಲ್ಲಿ ಆಲ್ರೆಡಿ ಇದನ್ನ ಅಪ್ಡೇಟ್ ಮಾಡ್ಕೊಂಡು ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ತಾರೆ. ಅದಕ್ಕೆ ನಮ್ಮ ಮೋದಿಯವರ ಗೌರ್ಮೆಂಟ್ ಕೂಡ ಇದು ಒಂದು ಫ್ಯೂಚರಿಸ್ಟಿಕ್ ಬಿಸ್ನೆಸ್ ಅಂತ ಹೇಳಿ ಸಪೋರ್ಟ್ ನ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಸೊ ಏನ್ ಆಫರ್ ಮಾಡ್ತಾ ಇದೀವಿ? ಸೊ ನಮ್ಮಲ್ಲಿ ಏನಿರುತ್ತೆ? ಸೊ ನೆಟ್ ಸರ್ಫ್ ಅಲ್ಲಿ ನೀವು ಏನ್ ನೋಡ್ಬೋದು ಅಂತ ಹೇಳಿದ್ರೆ ಸೊ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಸ್ನೇಹಿತರೆ, ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್. ಸೊ ಯುನಿಕ್ ಬಿಸ್ನೆಸ್ ಆಪರ್ಚುನಿಟಿ ಇದೆ. ಸೊ ಎಂಡ್ಲೆಸ್ ಪಾಸಿಬಿಲಿಟೀಸ್ ಇದೆ. ಸೊ ನೀವು ವಿಂಗ್ಸ್ ಟು ಯುವರ್ ಡ್ರೀಮ್ಸ್. ಸೊ ಅನ್ಲಿಮಿಟೆಡ್ ಇನ್ಕಮ್ ಪೊಟೆನ್ಶಿಯಲ್. ಸೊ ಎಷ್ಟು ಬೇಕಾದ್ರೂ ನೀವು ಅರ್ನ್ ಮಾಡ್ಬೋದು. ಎಸ್ ಸ್ನೇಹಿತರೆ, ಸೊ ಈ ಒಂದು ಸ್ಕ್ರೀನ್ ಶೇರ್ ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ಎಸ್ ಅಂತ ಟೈಪ್ ಮಾಡಿ, ಖುಷಿಯಿಂದ ಟೈಪ್ ಮಾಡಿ. ನನಗೆ ಯಾಕೆಂತ ಹೇಳಿದ್ರೆ ನೆಟ್ಸಫ್ ನ ನಾನು ಕೂಡ ಮಾಡ್ಬೇಕಾದ್ರೆ ಇವನ್ ಫಸ್ಟ್ ಟೈಮ್ ಪ್ಲಾನ್ ನ ಕೇಳಬೇಕಾದ್ರೆ ಹೇಳಿದ್ರು ಈ ತರ ಆರ್ಗ್ಯಾನಿಕ್ ಬಿಲ್ಡಿಂಗ್ ಇದೆ, ಪುಣೆಯಲ್ಲಿ ಇದೆ. ಸೊ ಇದನ್ನೆಲ್ಲ ಹೇಳಿದಾಗ ಸೊ ಇರುತ್ತಾ, ಸೊ ಹಿಂಗೂ ಮಾಡಕ್ ಚಾನ್ಸ್ ಇದೆಯಾ, ಈ ಒಂದು ಥಾಟ್ ಇಟ್ಕೊಂಡ್ ಮಾಡಕ್ ಚಾನ್ಸ್ ಇದೆಯಾ ಅನ್ನೋದು ಎಲ್ಲೋ ಒಂದ್ ಕಡೆ ನನ್ನಲ್ಲೂ ಕೂಡ ಕ್ವಶನ್ ಇತ್ತು ಸ್ನೇಹಿತರೆ. ಈ ಒಂದು ಬಿಲ್ಡಿಂಗ್ ನ ನೋಡ್ತಾ ಇದ್ದಂಗೆ ಯಾವಾಗ ನಾನು ಹೆಡ್ ಆಫೀಸಿಗೆ ಹೋದೆ ನನಗೆ ಈ ಕಂಪ್ನಿ ಮೇಲೆ ಪ್ರೌಡ್ ಫೀಲ್ ಬಂತು ಸ್ನೇಹಿತರೆ, ಪ್ರೌಡ್ ಫೀಲ್ ಬಂತು. ಬಿಕಾಸ್ ಏನಕ್ಕೆ ಅಂದ್ರೆ ಇವತ್ತು ನೀವೇನ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ 9 ಫ್ಲೋರ್ ಇದೆ. ಈ 9 ಫ್ಲೋರ್ ಇರುವಂತ
ಹೆಡ್ ಆಫೀಸ್ ನಮ್ಮ ಪುಣೆ ಬಾನೆ ರೋಡ್ ಅಲ್ಲಿ ಇರುವಂತದ್ದು. ಸೊ ಈ 9 ಫ್ಲೋರ್ ಇರುವಂತ ಆಫೀಸ್ಗೆ ಯಾವುದೇ ರೀತಿ ಪೇಂಟ್ ನ ಬಳಸಿಲ್ಲ. ಸೊ ನೀವು ನೋಡ್ಬೋದು ವರ್ಟಿಕಲ್ ಗಾರ್ಡನ್ ನ ಯೂಸ್ ಮಾಡ್ಕೊಂಡು ಇವನ್ ಒಳಗಡೆ ಯಾವುದೇ ರೀತಿ ತಡೆಗೋಡೆಗಳಿಲ್ಲ ಸ್ನೇಹಿತರೆ. ಫುಲ್ಲಿ ಟ್ರಾನ್ಸ್ಪರೆನ್ಸಿ ಅಂದ್ರೆ ಒಬ್ಬ MD ಅವರು ಏನ್ ಮಾಡ್ತಾ ಇದಾರೆ, ಒಬ್ರು CO ಗಳು ಏನ್ ಮಾಡ್ತಾ ಇದಾರೆ, ಅದನ್ನ ಒಬ್ರು ಕೆಳಗಡೆ ಇರೋಂತ ವ್ಯಕ್ತಿ ಕೂಡ ನೋಡ್ಬೇಕು ಅನ್ನೋದು ಕಂಪ್ನಿಯ ಒಂದು ಥಾಟ್ ಸ್ನೇಹಿತರೆ. ಇಡೀ ದೇಶನ ನಾನು ಕೆಮಿಕಲ್ ಫ್ರೀ ಆಗಿ ಕೊಡ್ತಾ ಇದ್ದೀನಿ, ಕೆಮಿಕಲ್ ಫ್ರೀ ಪ್ರಾಡಕ್ಟ್ ನ ಕೊಡ್ತಾ ಇದ್ದೀನಿ, ನನ್ನ ಒಂದು ಹೆಡ್ ಆಫೀಸ್ ಕೂಡ ಕೆಮಿಕಲ್ ಫ್ರೀ ಆಗಿರ್ಬೇಕು ಅನ್ನೋದು ಕಂಪ್ನಿ ಒಂದು ಥಾಟ್ ಇಟ್ಕೊಂಡು ಸೊ ಇವತ್ತು ಹೆಡ್ ಆಫೀಸ್ ನ ಮಾಡಿದ್ದಾರೆ. ಸೊ ಅದೇ ರೀತಿ ನೆಟ್ಸರ್ಫ್ ಒಂದು ಸಿಂಗಲ್ ಕಂಪ್ನಿ ಅಲ್ಲ ಸ್ನೇಹಿತರೆ, ಇಲ್ಲಿ ಗ್ರೂಪ್ ಆಫ್ ಕಂಪ್ನಿಗಳು ತುಂಬಾ ಇದಾವೆ. ಅಜೋಬೈಟೆಕ್, ನೆಟ್ಸರ್ಫ್ ಎಂಟರ್ಟೈನ್ಮೆಂಟ್ ಅಂತ ಇದೆ, ನೆಟ್ಸರ್ಫ್ ರಿಸರ್ಚ್ ಲ್ಯಾಬ್ ಇದೆ, ಮೈ ಲ್ಯಾಬ್ ಇದೆ. ಸೊ ಮೈ ಲ್ಯಾಬ್ ಅಂತೂ ನಿಮ್ಗೆಲ್ರಿಗೂ ಗೊತ್ತಿದೆ, ಇವತ್ತು ಕೋವಿಡ್ ಟೈಮ್ ಅಲ್ಲಿ ಇಂಡಿಯಾದಲ್ಲಿ ಸೊ ಕೋವಿಡ್ ಲಸಿಕೆಯನ್ನು ಕಂಡುಹಿಡಿದಂತ ಕಂಪನಿ, ಇವತ್ತು 1000 ಕೋಟಿ ವ್ಯಾಲ್ಯೂ ಇರುವಂತಹ ಕಂಪನಿಗಳು. ಅದೇ ತರ ಹೂವು ಅಂತ ಹೇಳಿ ನಮ್ಮಲ್ಲಿ ಫುಡ್ ಒಂದು ಇದಿದೆ. ಸೊ ವರ್ಟಿಕಲ್ ಗಾರ್ಡನ್ ಸಪರೇಟ್ ಆಗಿ ಡೈರೆಕ್ಟ್ ಸೆಲ್ಲಿಂಗ್ ಇದೆ, ಸೇವಾ ಅಂತ ಹೊಸ ಸೆಗ್ಮೆಂಟ್ ಕೂಡ ಇದೆ. ಸೊ ಹಾಗಾದ್ರೆ ವೈ ನೆಟ್ಸರ್ಫ್, ನಾವ್ ಯಾಕೆ ನೆಟ್ಸರ್ಫ್ ನೇ ಮಾಡ್ಬೇಕು? ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ತುಂಬಾ ಕಂಪನಿಗಳಿದಾವೆ ಸ್ನೇಹಿತರೆ. ಈ ತುಂಬಾ ಕಂಪನಿಗಳಲ್ಲಿ ನಾವು ನೆಟ್ಸರ್ಫ್ ನ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಇವರು ಡೇ ಟು ಡೇ ಬಿಸ್ನೆಸ್ ನ ಇವರು ಥ್ರೂ ನೆಟ್ಸರ್ಫ್ ಆಪ್ ಮುಖಾಂತರ ಮಾಡಿರ್ತಾರೆ. ಸೊ 360 ಡಿಗ್ರಿ ಇವ್ರದ್ದು ಸಿಸ್ಟಮ್ ಅಲ್ಲಿ ಇದೆ. ಸೊ ಆಲ್ ಓವರ್ ಇಂಡಿಯಾದಲ್ಲಿ 324 ಸ್ಟಾಕ್ ಪಾಯಿಂಟ್ ಗಳಿದಾವೆ. ಎಲ್ಲಾ ಪಿನ್ ಕೋಡ್ ಅಲ್ಲೂ ಕೂಡ ಇವತ್ತು ಪ್ರಾಡಕ್ಟ್ ನ ಡಿಸ್ಪ್ಯಾಚ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಒಂದು 10,000 ಪಿನ್ ಕೋಡ್ ಅಲ್ಲಿ ಇವರು ಏನು ಪ್ರಾಡಕ್ಟ್ ನ ಡಿಸ್ಪ್ಯಾಚ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 100+ FMCG ಪ್ರಾಡಕ್ಟ್ ಗಳು ಇದಾವೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಓನ್ ಪ್ಲಾಂಟ್ ಗಳಿದಾವೆ. ಜೊತೆಗೆ DSA ಲ್ಯಾಬ್ ಕೂಡ, ಓನ್ R&D ಲ್ಯಾಬ್ ಕೂಡ ಇದೆ ಸ್ನೇಹಿತರೆ. ಸೊ ನೀವು ಇದನ್ನ ನೋಡ್ಬೋದು. ಅದ್ರ ಜೊತೆಗೆ ಒಂದು ಅಮೇಝಿಂಗ್ ಫ್ಯಾಕ್ಟ್ ಅಂತ ಹೇಳಿದ್ರೆ, ಸೊ 1,400 ಕೋಟಿ, ಮೇ ಬಿ ಇದು ಜಾಸ್ತಿ ಆಗಿರುತ್ತೆ. ಈ PPT ನ ರೆಡಿ ಮಾಡಿರೋದೇ ಆಲ್ಮೋಸ್ಟ್ ಒಂದು 6 ಮಂತ್ ಬ್ಯಾಕ್, 1 ಇಯರ್ ಬ್ಯಾಕ್ ಅನ್ಸುತ್ತೆ. ಸೊ ನೀವು ನೋಡ್ಬೋದು 1,400 ಕೋಟಿನ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಅಂದ್ರೆ ನಿಮ್ಮಂತ ಡಿಸ್ಟ್ರಿಬ್ಯೂಟರ್ ಗಳಿಗೆ ಪೇಮೆಂಟ್ ನ ಕೊಟ್ಟಿದೆ ಸ್ನೇಹಿತರೆ. ಅಷ್ಟು ಕಂಪ್ನಿ ಟರ್ನ್ ಓವರ್ ಅಲ್ಲ ಇದು, ನಿಮ್ಮಂತ ಡಿಸ್ಟ್ರಿಬ್ಯೂಟರ್ ಗಳಿಗೆ ಪೇಮೆಂಟ್ ಕೊಟ್ಟಿರೋದು ಸ್ನೇಹಿತರೆ. ಎಸ್, ಹಾಗಾದ್ರೆ ಇಲ್ಲಿ ಸಿಗುವಂತ ಪ್ರಾಡಕ್ಟ್ ಯಾವ ರೀತಿ ಇರುತ್ತೆ, ಪ್ರಾಡಕ್ಟ್ಸ್ ಫಿಲಾಸಫಿ ಹೇಗಿರುತ್ತೆ? ಸೊ ಸ್ನೇಹಿತರೆ, ಫಸ್ಟ್ ಕ್ವಾಲಿಟಿ ಸ್ನೇಹಿತರೆ. ಇವತ್ತು ನೆಟ್ಸರ್ಫ್ ಅಂದ್ರೆ ಕ್ವಾಲಿಟಿ. ನೀವೆಲ್ಲರೂ ಹೇಳಿ ಸರ್, ನೆಟ್ಸರ್ಫಿಗೆ ನಾವು ಫಸ್ಟ್ ದುಡ್ಡು ನೋಡ್ಕೊಂಡ್ ಹೋದ್ವಾ ಅಥವಾ ಪ್ರಾಡಕ್ಟ್ ಕ್ವಾಲಿಟಿ ನೋಡ್ಕೊಂಡ್ ಬಂದಿದೀವಾ? ಸೊ ನಾನಂತೂ ಹೇಳ್ತೀನಿ ಸ್ನೇಹಿತರೆ, ಹೆಮ್ಮೆಯಿಂದ ಹೇಳ್ತೀನಿ, ನಾನ್ ಫಸ್ಟ್ ನೋಡಿದ್ದೆ ಸ್ನೇಹಿತರೆ ನೆಟ್ಸರ್ಫ್ ದುಡ್ಡು, ಇವತ್ತು ಕರೋಡ್ಪತಿ ಇದೆಲ್ಲದಕ್ಕಿಂತ ಫಸ್ಟ್ ನಾನು ನೋಡಿದ್ದು ಪ್ರಾಡಕ್ಟ್ ಕ್ವಾಲಿಟಿ. ಸೊ ಅದ್ರ ಜೊತೆಗೆ ನ್ಯಾಚುರಲ್ ಹರ್ಬಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಬರುತ್ತೆ. ರಿಕ್ಯೂರಿಂಗ್ ಡಿಮ್ಯಾಂಡ್ ಇರುವಂತ ಪ್ರಾಡಕ್ಟ್ ನಮ್ಮಲ್ಲಿ ಇದೆ. ಸೊ ಅದೇ ರೀತಿ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಸ್ನೇಹಿತರೆ. ಎಸ್, ಪ್ರತಿಯೊಬ್ರು ಕೂಡ ರಿಪ್ಲೈ ಮಾಡ್ತಾ ಇದ್ದೀರಾ ಪ್ರಾಡಕ್ಟ್ ಪ್ರಾಡಕ್ಟ್ ಪ್ರಾಡಕ್ಟ್. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಯಾವ ಬಿಸ್ನೆಸ್ ಅಲ್ಲಿ ಪ್ರಾಡಕ್ಟ್ ಚೆನ್ನಾಗಿರುತ್ತೆ, ಪ್ರಾಡಕ್ಟ್ ರಿಸಲ್ಟ್ ಚೆನ್ನಾಗಿರುತ್ತೆ, ಆ ಬಿಸ್ನೆಸ್ ಲಾಂಗ್ ಟರ್ಮ್ ಇರುತ್ತೆ, ಬಿಸ್ನೆಸ್ ಬೈ ಡಿಫಾಲ್ಟ್ ಬರುತ್ತೆ ಸ್ನೇಹಿತರೆ. ಬೈ ಡಿಫಾಲ್ಟ್ ಬಿಸ್ನೆಸ್ ಗ್ರೋತ್ ಆಗುತ್ತೆ. ಸೊ ಕನ್ಸ್ಯೂಮರ್ ನೀಡ್ಸ್ ಇರುವಂತ ಪ್ರಾಡಕ್ಟ್ ನಮ್ಮಲ್ಲಿದೆ. ವ್ಯಾಲ್ಯೂ ಫಾರ್ ಮನಿ, ಎಸ್, ಅದೇ ರೀತಿ ಯುನಿಕ್ ಪ್ರಾಡಕ್ಟ್ ಗಳು ಸೊ ಈ ಕಂಪ್ನಿಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಸೊ ಬೆನಿಫಿಟ್ ಏನಿದೆ? ಸೊ ಬೆನಿಫಿಟ್ ಸ್ನೇಹಿತರೆ, ಇವತ್ತು ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್, ಈಸಿ ಟು ಜಾಯಿನ್ ಇದೆ, ಫ್ಲೆಕ್ಸಿಬಲ್ ಇದೆ, ಇನ್ಕಮ್ ಪೊಟೆನ್ಶಿಯಲ್, ಈಕ್ವಲ್ ಆಪರ್ಚುನಿಟಿ, ಸೊ ರಿವಾರ್ಡ್ಸ್, ಟ್ರಾವೆಲ್ ದಿ ವರ್ಲ್ಡ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಲೀಗಲ್ ಬಿಸ್ನೆಸ್ ಆಗಿರುತ್ತೆ. ಸೊ ಏನೇನ್ ಸೆಗ್ಮೆಂಟ್ ಬರುತ್ತೆ ಇಲ್ಲಿ ಪ್ರಾಡಕ್ಟ್ ಅಲ್ಲಿ ಅಂತ ಹೇಳೋದಾದ್ರೆ, ಸೊ ಒಂದು ಪರ್ಸನಲ್ ಕೇರ್, ಹೆಲ್ತ್ ಕೇರ್, ಬಯೋಫಿಟ್, ಸೊ ಕಾಸ್ಮೆಟಿಕ್ಸ್ ಅಂಡ್ ಹೋಮ್ ಕೇರ್. ಸೊ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಅಂತ ರಿಪ್ಲೈ ಮಾಡ್ತಾ ಇದ್ರೆ, ಎಸ್ ಸ್ನೇಹಿತರೆ, ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್. ಸೊ ಸ್ನೇಹಿತರೆ, ಸೊ ಇಷ್ಟು ಸೆಗ್ಮೆಂಟ್ ಅಲ್ಲಿ ಯಾವ ಸೆಗ್ಮೆಂಟ್ ಬೇಕಾದ್ರೂ ಮಾಡ್ಬೋದು. ಸೊ ಸ್ನೇಹಿತರೆ, ಬೇರೆ ಕಂಪ್ನಿಗಳಲ್ಲಿ ಏನಾಗುತ್ತೆ, ಇಲ್ಲಪ್ಪ ನೀವ್ ಇದನ್ ಮಾಡಂಗಿಲ್ಲ, ಅದನ್ ಮಾಡಂಗಿಲ್ಲ, ಸೊ ಈ ಪ್ರಾಡಕ್ಟ್ ನ ಮಾಡ್ಬೇಕು, ಇನ್ನೊಂದು ಪ್ಯಾಕೇಜ್ ನ ಮಾಡ್ಬೇಕು, ಈ ತರ ಕಂಡೀಷನ್ ಇರುತ್ತೆ ಸ್ನೇಹಿತರೆ. ಬಟ್ ನಮ್ಮಲ್ಲಿ ಯಾವುದೇ ರೀತಿ ಕಂಡೀಷನ್ ಇಲ್ಲ. ನೀವ್ ಈ 5 ಸೆಗ್ಮೆಂಟ್ ಅಲ್ಲಿ 5 ಸೆಗ್ಮೆಂಟ್ ಯಾವ ಪ್ರಾಡಕ್ಟ್ ಬೇಕಾದ್ರೂ ಮಾಡ್ಬೋದು. ಸರ್, ನಾನೊಬ್ರು ಲೇಡಿ ಇದ್ದೀನಿ, ಸೊ ನಾನು ಸಿಟಿಲಿ ಇದ್ದೀನಿ ಸರ್, ಸಿಟಿಲಿ ಇದ್ಕೊಂಡು ಬರೀ ನಾನು ಹೆಲ್ತ್ ಕೇರ್, ಪರ್ಸನಲ್ ಕೇರ್ ನ ಮಾಡ್ಕೊಂಡು, ಕಾಸ್ಮೆಟಿಕ್ಸ್ ನ ಮಾಡ್ಕೊಂಡು, ಹೋಮ್ ಕೇರ್ ನ ಮಾಡ್ಕೊಂಡು ನಾನು ಆದಾಯ ಮಾಡ್ಕೋಬಹುದಾ? ನಾನು ಕೂಡ ಒಂದು ತಂಡ ಕಟ್ಬೋದಾ? ಎಸ್, ಚಾನ್ಸ್ ಇದೆ ಸ್ನೇಹಿತರೆ. ಅದೇ ರೀತಿ ಸರ್, ನಾನೊಬ್ಬ ಮುಗ್ಧ ರೈತ, ನನಗೆ ರೈತಾಪಿ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ, ನನ್ ಅಕ್ಕಪಕ್ಕ ಎಲ್ಲ ಜಮೀನ್ ಇದೆ ಸರ್, ನಾನು ಕೂಡ
ಈ ಪ್ರಾಡಕ್ಟ್ ನ ಬಳಸಿ ನಾನ್ ಅಕ್ಕಪಕ್ಕ ರೈತರುಗಳಿಗೆ ಪ್ರಾಡಕ್ಟ್ ನ ಕೊಡೋದ್ರಿಂದ ಸರ್ ನಾನು ಬಿಸ್ನೆಸ್ ಮಾಡ್ಬೋದಾ? ಎಸ್ ಸ್ನೇಹಿತರೆ, ನೀವು ಬಿಸ್ನೆಸ್ ಮಾಡ್ಬೋದು. ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್, ಸೊ ಬಯೋಫಿಟ್ ಪ್ರಾಡಕ್ಟ್ ಗಳಿದಾವೆ. ಇವತ್ತು ಪ್ರಾಡಕ್ಟ್ ಬಗ್ಗೆ ಏನು ಹೇಳೋದಿಲ್ಲ ಸ್ನೇಹಿತರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಇವತ್ತು ನಮ್ಮಲ್ಲಿ ಇಲ್ಲಿ ಏನ್ ಶೇರ್ ಅಲ್ಲಿ ಕಾಣ್ತಾ ಇದೆ, ಶೇತ್ ಅಂತ ಹೇಳಿ, ಸೊ ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ ಅಂತ. ಇವತ್ತು ಸ್ನೇಹಿತರೆ, ನೀವ್ ಯಾರ ರೈತರಿಗೆ ಹೋಗಿ ಕೇಳಿದ್ರು ಕೂಡ ಹೌದು ಸರ್ ಭೂಮಿ ಹಾಳಾಗಿದೆ ಸರ್, ನೀವ್ ಕೇಳಿ ಹೋಗಿ ಸರ್, ಅವ್ರು ಅವರಿಗೂ ಗೊತ್ತಿದೆ ಭೂಮಿ ಹಾಳಾಗಿದೆ, ಬಟ್ ಇದನ್ನ ಸರಿ ಮಾಡ್ಕೊಳೋದು ಹೇಗೆ ಅಂತ ಕೇಳಿ ಯಾರಿಗೂ ಗೊತ್ತಿಲ್ಲ ಸರ್. ಇವತ್ತು ತಿಪ್ಪೆ ಗೊಬ್ಬರ ಹಾಕ್ಬೇಕು ಅಂತ ಟ್ರೈ ಮಾಡ್ತಾ ಇದಾರೆ, ಬಟ್ ಇವತ್ತು ನಿಮ್ಮೂರಲ್ಲಿ ತಿಪ್ಪೆ ಗೊಬ್ಬರಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಗೊತ್ತಿಲ್ಲ. ನಮ್ಮೂರಲ್ಲಿ 10,000 ರಿಂದ 12,000 ರೂಪಾಯಿ ಒಂದು ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರಕ್ಕಿದೆ ಸ್ನೇಹಿತರೆ. ನಿಮ್ಮೂರಲ್ಲಿ ಎಷ್ಟೆಷ್ಟಿದೆ ನೀವು ಕಮೆಂಟ್ ಮಾಡಿ, ನೀವು ಚಾಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿ. ಸೊ ಇವತ್ತು 1 ಎಕರೆ ಭೂಮಿನ ಸರಿ ಮಾಡ್ಬೇಕು ಮಿನಿಮಮ್ ಅಂತ ಹೇಳಿದ್ರು ಕೂಡ 5 ರಿಂದ 6 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರ ಬೇಕು. ಸೊ ಇವತ್ತು 10,000 ಅನ್ಕೊಂಡ್ರೆ 50-60 ಸಾವಿರ ಟ್ಯಾಕ್ಟ್ರಿ ಖರ್ಚಾಗತ್ತೆ. ಅಯ್ಯೋ, ಅದು 1 ಎಕರೆ ಭೂಮಿ ರೆಡಿ ಮಾಡಕ್ ಖರ್ಚಾಗತ್ತೆ. ಹಾಗಾಗಿ ಇವತ್ತು ರೈತ ಏನ್ ಮಾಡ್ತಾ ಇದ್ದಾನೆ, ಹೋಗಿ DAP ನ ತಗೊಂತಾ ಇದ್ದಾನೆ, ಯೂರಿಯಾ, ಪೊಟಾಶ್ ಈ ತರ ಕೆಮಿಕಲ್ ಗೆ ಅಡಿಕ್ಟ್ ಆಗಿದ್ದಾರೆ ಸ್ನೇಹಿತರೆ. ಈ ತರ ಮಣ್ಣ ರೆಡಿ, ಎಂತ ಮಣ್ಣಾರ ಆಗಿರ್ಲಿ ಸ್ನೇಹಿತರೆ, ನೀವು ಮೆಕ್ಕೆಜೋಳ, ನೀವು ಕಬ್ಬು, ಅಥವಾ ನಿಮ್ದು ಶುಂಠಿ, ಅಡಿಕೆ, ಬಾಳೆ, ದಾಳಿಂಬೆ, ಈರುಳ್ಳಿ, ಯಾವ ಬೆಳೆ ಬೇಕಾದ್ರೂ ಬೆಳೆಯಿರಿ ಸ್ನೇಹಿತರೆ. ಭೂಮಿ ಹಾಳಾಗಿರೋದ್ನ ಸರಿ ಮಾಡ್ಲಿಕ್ಕೆ ನಮ್ಮ ಹತ್ರ ಒಂದು ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಇದೆ, ಅದುವೇ ಶೇರ್ ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ ಸ್ನೇಹಿತರೆ. ಇದೊಂದು ಪ್ರಾಡಕ್ಟ್ ಅನ್ನು ಬಳಸೋದ್ರಿಂದ 1 ಎಕರೆ ಭೂಮಿನ ಅದೆಷ್ಟೇ ಹಾಳಾಗಿದ್ರು ಕೂಡ ಇಮಿಡಿಯೇಟ್ ಆಗಿ ನಾವು ರೆಡಿ ಮಾಡ್ಬೋದು ಅಂತ ಒಂದು ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ನಮ್ಮ ಹತ್ರ ಇದೆ ಸ್ನೇಹಿತರೆ. ಈ ತರ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಇದೆ. ಇವತ್ತು ಪ್ರಾಡಕ್ಟ್ ಬಗ್ಗೆ ಯಾವ ರೀತಿ ನಂದು ಶೇರಿಂಗ್ ಇರೋದಿಲ್ಲ. ಸೊ ನೀವು ನೋಡ್ಬೋದು, ರ್ಯಾಪಪ್, ಶೇತು, NPK, ಸ್ಟೀಮ್ ರೇಜ್, ಬಯೋ 99, ಇಂಟ್ಯಾಕ್ಟ್. ಸೊ ಅದೇ ರೀತಿ ನಮ್ಮಲ್ಲಿ ಪೆಟ್ ಕೂಡ ಇದೆ. ಸೊ ನೀವು ಹಸು ಸಂಬಂಧಪಟ್ಟಂಗ ಪ್ರಾಡಕ್ಟ್ ಗಳು ಕೂಡ ಇಲ್ಲಿ ಸಿಗುತ್ತೆ. ಅದೇ ರೀತಿ ನಾವು ಇವತ್ತು ಆಲ್ ಓವರ್